ನಮಸ್ಕಾರ, ನ್ಯೂಸ್ ಟಾಕ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಪ್ರತಿದಿನವೂ ಒಂದೊಂದು ಬೆಳವಣಿಗೆ ಆಗ್ತಾ ಇದೆ. ಎಲ್ಲ ಬೆಳವಣಿಗೆಯ ಕೇಂದ್ರ ಬಿಂದು ಆಗಿರೋದು ಡಿ ಕೆ ಶಿವಕುಮಾರ್ ಅವರು. ಇತ್ತೀಚೆಗಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಹಿಂದೆಂದೂ ಇಲ್ಲದ ರೀತಿಯಲ್ಲಿ ಪ್ರೋ ಆಕ್ಟಿವ್ ಆಗಿದ್ದಾರೆ, ಅಗ್ರೆಸಿವ್ ಆಗಿದ್ದಾರೆ. ಇದಕ್ಕೆ ಇಂಬು ನೀಡೋ ಹಾಗೆ ಮೊಯ್ಲಿಯ ಹೇಳಿಕೆಯೂ ಕೂಡ ಸದ್ಯಕ್ಕೆ ಸಿದ್ದು ಬಣ ಕಣ್ಣು ಕೆಂಪಗಾಗಿಸಿದೆ. ಹಾಗಾದ್ರೆ ಮೊಯ್ಲಿ ನೀಡಿರುವ ಹೇಳಿಕೆ, ಅದಕ್ಕೆ ಸಿದ್ದರಾಮಯ್ಯ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈಗಷ್ಟೇ ಕೆಲವೇ ಹೊತ್ತಿನ ಮುಂಚೆ ರಿಯಾಕ್ಟ್ ಮಾಡಿದ್ದಾರೆ. ತುಂಬಾ ಸಿಂಪಲ್ ಆಗಿ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅಂತಿದ್ದಾರೆ. ಆದರೆ ಸಿದ್ದರಾಮಯ್ಯ ಬಣ್ಣ ಕೂಡ ಪ್ರೋ ಆಕ್ಟಿವ್ ಆಗಿದೆ. ಹಾಗಾದ್ರೆ ಏನಾಗುತ್ತೆ ಅನ್ನೋದನ್ನ ಮಾತಾಡ್ತಾ ಹೋಗೋಣ. ನನ್ನ ಕಲೀಗ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಭಾವನಾ. ಪ್ರಶಾಂತ್, ದಿನದಿಂದ ದಿನಕ್ಕೆ ಇದು ಸ್ಪೀಡ್ ಪಡ್ಕೊಳ್ತಾ ಇದೆ. ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯಿಂದ ತುಂಬಾ ಕಿಕ್ ಸ್ಟಾರ್ಟ್ ಸಿಕ್ಕಿತ್ತು. ಈಗ ಅದು ಸ್ಪೀಡ್ ಪಡ್ಕೊಳ್ತಾ ಇದೆ. ಡಿ ಕೆ ಶಿವಕುಮಾರ್ ಬಣ ಇವಾಗ ಪ್ರೋ ಆಕ್ಟಿವ್ ಆಗ್ತಾ ಇದೆ. ಡಿ ಕೆ ಸುರೇಶ್ ಮಾತಾಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಮಾತಾಡ್ತಾ ಇದ್ದಾರೆ, ಮೊಯ್ಲಿ ಮಾತಾಡಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಅವರು ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಅಂದ್ರೆ ದಿನಗಳ ಹತ್ತಿರವಾಗ್ತಾ ಇದೆಯಾ ಗೊಂದಲಕ್ಕಾಗ್ಲಿ, ಸ್ಥಾನ ಬದಲಾವಣೆಗಾಗ್ಲಿ, ಎಲ್ಲದಕ್ಕೂ? ನಿಶ್ಚಿತವಾಗಿ ಭಾವನಾ. ಯಾಕಂದರೆ ನೋಡಿ, 2.5 ವರ್ಷ ಪೂರ್ಣಗೊಳ್ಳೋದು ಅಕ್ಟೋಬರ್ ನವೆಂಬರ್ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ. ಆಗಲೇ ಡಿ ಕೆ ಶಿವಕುಮಾರ್ ಬಣ ಮತ್ತು ಸ್ವತಃ ಡಿ ಕೆ ಶಿವಕುಮಾರ್ ಹೇಳಿಕೊಂಡಿರುವ ಪ್ರಕಾರ 2023ರಲ್ಲೇ ಅವ್ರಿಗೆ ಭರವಸೆ ನೀಡಲಾಗಿತ್ತು. 2.5 ವರ್ಷ ಆದಮೇಲೆ ನಿಮಗೆ ಮುಖ್ಯಮಂತ್ರಿ ಮಾಡ್ತೀವಿ, 2028ರ ಚುನಾವಣೆ ಏನಿದೆ ಅದು ನಿಮ್ಮ ನೇತೃತ್ವದಲ್ಲಿ ಹೋಗ್ತೀವಿ ಅನ್ನೋದು ನನಗೆ ಹೈಕಮಾಂಡ್ನಿಂದ ಭರವಸೆ ಸಿಕ್ಕಿದೆ ಅನ್ನೋದನ್ನು ಅವರು ಬಹಿರಂಗವಾಗಿ ಖಾಸಗಿ ಚಾನೆಲ್ನ ಸಂದರ್ಶನದಲ್ಲೇ ಹೇಳಿಕೊಂಡಿದ್ರು. ಈಗ ಮೊದಲ ಬಾರಿ ಇಷ್ಟು ದಿನ ಏನಾಗ್ತಾ ಇತ್ತು, ಸಿದ್ದರಾಮಯ್ಯನವರ ಬಣದಿಂದ ಸತೀಶ್ ಜಾರಕಿಹೊಳಿ, ರಾಜಣ್ಣ ಇವರೆಲ್ಲರೂ ವೋಕಲ್ ಆಗಿ ಮಾತನಾಡ್ತಾ ಇದ್ರು. ಇಲ್ಲ, ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು, ಒಬ್ಬರಿಗೆ 2 ಹುದ್ದೆ ಸಾಧ್ಯ ಇಲ್ಲ, ಹೀಗಾಗಿ ನಮ್ಮನ್ನು ಯಾರನ್ನಾದರೂ ಅಧ್ಯಕ್ಷರನ್ನಾಗಿ ಮಾಡಿ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರ ಬಣ ಕೇಳ್ಕೊಳ್ತಾ ಇತ್ತು. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಣದಲ್ಲಿ ಪ್ರಮುಖವಾಗಿ ರಾಜ್ಯಸಭಾ ಸದಸ್ಯ ಜಿ.ಸಿ. ಚಂದ್ರಶೇಖರ್, ಕೆಲವೊಮ್ಮೆ ಡಿ ಕೆ ಸುರೇಶ್, ಇಲ್ಲ ಡಿ ಕೆ ಶಿವಕುಮಾರ್ ಅವರೇ ಅಧ್ಯಕ್ಷರಾಗಿ ಮುಂದುವರಿಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರು, ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ಕೂಡ ಕೆಲ ಶಾಸಕರು ಬಹಿರಂಗವಾಗಿ ಹೇಳ್ತಾ ಇದ್ರು. ಆದರೆ ಮೊದಲ ಬಾರಿ ನಿನ್ನೆ ಕಾರ್ಕಳದಲ್ಲಿ ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ವೀರಪ್ಪ ಮೊಯ್ಲಿಯವರು ಬಂದು, ಇಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಶತಸಿದ್ಧ, ಇದೀಗಾಗಲೇ ಡನ್ ಆ್ಯಂಡ್ ಡಸ್ಟೆಡ್ ಡೀಲ್ ಆಗಿ ಹೋಗ್ಬಿಟ್ಟಿದೆ ಅಂತಕ್ಕಂಥದ್ದನ್ನು ವೀರಪ್ಪ ಮೊಯ್ಲಿ ನಿನ್ನೆ ಕಾರ್ಕಳದಲ್ಲಿ ಹೇಳಿದ್ದಾರೆ. ಯಾಕೆ ವೀರಪ್ಪ ಮೊಯ್ಲಿ ಹೇಳಿದ್ದು ಪ್ರಮುಖವಾಗುತ್ತೆ? ಹಾಗೆ ಇವತ್ತಿನ ಸ್ಥಿತಿಯಲ್ಲಿ ವೀರಪ್ಪ ಮೊಯ್ಲಿ ಏನು ಪವರ್ಫುಲ್ ಲೀಡರ್ ಅಲ್ಲ, ಅಥವಾ ಅವರ ಹಿಂದೆ ಏನೋ ಶಾಸಕರ ಬೆಂಬಲ ಇದೆ ಅಂತಕ್ಕಂಥದ್ದಿಲ್ಲ. ಆದರೆ ವೀರಪ್ಪ ಮೊಯ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಹತ್ತಿರದ ಒಬ್ಬ ವ್ಯಕ್ತಿ. ವೀರಪ್ಪ ಮೊಯ್ಲಿ ಲಕೋಟೆಯ ಕಾರಣದಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಹತ್ತಿರದವರು ಅನ್ನುವ ಕಾರಣದಿಂದ 1993ರಲ್ಲಿ ಮುಖ್ಯಮಂತ್ರಿ ಆಗಿ ಬಂದಿದ್ದರು. ಅದಾದ ಮೇಲೆ UPAನ 10 ವರ್ಷಗಳ ಅವಧಿಯಲ್ಲಿ ವೀರಪ್ಪ ಮೊಯ್ಲಿ ಕೇಂದ್ರದಲ್ಲಿ ಒಬ್ಬ ಪ್ರಭಾವಿ ಸಚಿವರಾಗಿದ್ದರು, ಪವರ್ ಆಗಿದ್ದರು, ಪೆಟ್ರೋಲಿಯಂ ಅವ್ರ ಕೈಯಲ್ಲಿತ್ತು, ಆಡಳಿತಾತ್ಮಕ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿದ್ದರು, ರಾಹುಲ್ ಗಾಂಧಿ ಅವರ ತಂಡದಲ್ಲಿದ್ದರು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಇಡೀ ಗಾಂಧಿ ಕುಟುಂಬಕ್ಕೆ ವೀರಪ್ಪ ಮೊಯ್ಲಿ ಆತ್ಮೀಯರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.